ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಆಗುಹೋಗುಗಳ ಮೇಲೆ, ಅವರ ಸ್ವಭಾವದ ಮೇಲೆ ಅವರು ಜನಿಸಿದ ರಾಶಿ ಹಾಗೂ ನಕ್ಷತ್ರಗಳು ಅಪಾರವಾದ ಪ್ರಭಾವವನ್ನು ಬೀರುತ್ತವೆ. ಹಿಂದಿನ ವಿಡಿಯೋದಲ್ಲಿ ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಗುಪ್ತ ರಹಸ್ಯಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ವಿಡಿಯೋದಲ್ಲಿ ನಾವು ರಾಶಿಚಕ್ರದ ಎರಡನೇ ರಾಶಿಯಾದ ಸೌಂದರ್ಯ, ಐಷಾರಾಮ ಮತ್ತು ಅದೃಷ್ಟದ ಅಧಿಪತಿಯಾದ ಸಾಕ್ಷಾತ್ ಶುಕ್ರಗ್ರಹದ ಒಡೆತನಕ್ಕೆ ಸೇರಿರುವ ವೃಷಭ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳೋಣ. ಈ ರಾಶಿಯವರ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ದಂಗಾಗಿ ಹೋಗುತ್ತೀರಾ. ಸ್ನೇಹಿತರೆ, ಜ್ಯೋತಿಷ್ಯಶಾಸ್ತ್ರದಲ್ಲಿ ವೃಷಭ ರಾಶಿಯನ್ನು ಭೂಮಂಡಲದ ಅತ್ಯಂತ ಸ್ಥಿರವಾದ, ಅಲುಗಾಡಿಸಲಾಗದ ಬಂಡೆಯಂತಹ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಸಂಕೇತ ಗೂಳಿ ಅಥವಾ ವೃಷಭ. ಇದು ಇವರ ಅಪಾರವಾದ, ಬೆಟ್ಟದಂತಹ ಶಕ್ತಿ ಮತ್ತು ಯಾರಿಗೂ ಬಗ್ಗದ ಸ್ವಭಾವವನ್ನು ಸೂಚಿಸುತ್ತದೆ. ಈ ವೃಷಭ ರಾಶಿಯವರ ವ್ಯಕ್ತಿತ್ವದ ಹಿಂದೆ ಇರುವ ಆ ಬೆರಗುಗೊಳಿಸುವ ಗುಪ್ತ ರಹಸ್ಯಗಳೇನು? ಇವರಲ್ಲಿ ಅಡಗಿರುವ ಆ ಚುಂಬಕ ಶಕ್ತಿ ಯಾವುದು? ವೃತ್ತಿ, ಹಣಕಾಸು, ಪ್ರೇಮ ಜೀವನದಲ್ಲಿ ಇವರ ಅದೃಷ್ಟ ಹೇಗೆ ಚಿನ್ನದಂತೆ ಹೊಳೆಯುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸವಿವರವಾಗಿ ನೋಡೋಣ. ನೀವು ವೃಷಭ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಆತ್ಮೀಯರಲ್ಲಿ ಯಾರಾದರೂ ವೃಷಭ ರಾಶಿಯವರಿದ್ರೆ ಈ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ನಿಮ್ಮಲ್ಲಿರುವ ಶಕ್ತಿ ನಿಮಗೇ ಇನ್ನೂ ತಿಳಿದಿಲ್ಲ. ಮೊದಲನೆಯದಾಗಿ ವೃಷಭ ರಾಶಿಯ ಮೂಲ ಸ್ವಭಾವದ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯು ಭೂಮಿ ತತ್ವದ ರಾಶಿಯಾಗಿದೆ. ಈ ಭೂಮಿ ತತ್ವವು ಇವರಿಗೆ ಅಗಾಧವಾದ, ಊಹೆಗೂ ನಿಲುಕದ ತಾಳ್ಮೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಈ ರಾಶಿಯ ಅಧಿಪತಿ ಗ್ರಹ ನವಗ್ರಹಗಳಲ್ಲಿ ಸೌಂದರ್ಯ, ಕಲೆ, ಪ್ರೀತಿ ಮತ್ತು ರಾಜವೈಭವದ ಜೀವನಕ್ಕೆ ಕಾರಕನಾದ ಶುಕ್ರಗ್ರಹ. ಶುಕ್ರನ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಸಾಮಾನ್ಯ ಜೀವನ ಇಷ್ಟವಾಗುವುದಿಲ್ಲ. ಇವರು ಮಹಾರಾಜರಂತೆ ಬದುಕಲು ಬಯಸುತ್ತಾರೆ. ಬೆಲೆಬಾಳುವ ಸುಂದರವಾದ ವಸ್ತುಗಳು, ಪಂಚತಾರಾ ಹೋಟೆಲ್ನಂತಹ ರುಚಿಯಾದ ಊಟ, ಕಲೆ, ಸಂಗೀತ ಮತ್ತು ನೆಮ್ಮದಿಯ ಜೀವನ ಎಂದರೆ ಇವರಿಗೆ ಪ್ರಾಣ. ಹೊರಗಿನಿಂದ ನೋಡುವಾಗ ವೃಷಭ ರಾಶಿಯವರು ಧ್ಯಾನದಲ್ಲಿರುವ ಮುನಿಯಂತೆ ಬಹಳ ಶಾಂತವಾಗಿ, ಗಂಭೀರವಾಗಿ ಕಾಣುತ್ತಾರೆ. ಇವರು ಯಾರಿಗೂ ಸುಲಭವಾಗಿ ತೊಂದರೆ ಕೊಡುವವರಲ್ಲ. ಆದರೆ ಒಮ್ಮೆ ಇವರ ತಾಳ್ಮೆಯ ಕಟ್ಟೆ ಒಡೆದರೆ ಅಥವಾ ಇವರನ್ನು ಯಾರಾದರೂ ಕೆಣಕಿದರೆ ಇವರ ಕೋಪ ಜ್ವಾಲಾಮುಖಿ ಸಿಡಿದಂತೆಯೇ ಸರಿ. ಆ ಕೋಪವನ್ನು ತಡೆಯಲು ಸಾಕ್ಷಾತ್ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಇವರು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಭೂಮಿಯೇ ಬಾಯಿಬಿಟ್ಟರೂ ತಮ್ಮ ನಿರ್ಧಾರದಿಂದ ಇವರನ್ನು ಹಿಂದೆ ಸರಿಸುವುದು ಖಂಡಿತ ಯಾರಿಗೂ ಸಾಧ್ಯವಿಲ್ಲ. ಅದೇ ಇವರ ಅತೀ ದೊಡ್ಡ ಶಕ್ತಿ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಯಾವುದೇ ಕೆಲಸವನ್ನಾದರೂ 100 ಬಾರಿ ಆಲೋಚಿಸಿ, ನಿಧಾನವಾಗಿ ಮತ್ತು ಅತ್ಯಂತ ಪರ್ಫೆಕ್ಟ್ ಆಗಿ ಮಾಡಲು ಇಷ್ಟಪಡುತ್ತಾರೆ. ಇವರಲ್ಲಿ ಗಾಬರಿ ಅಥವಾ ಆತುರ ಎನ್ನುವುದು ಇವರ ರಕ್ತದಲ್ಲೇ ಇಲ್ಲ. ಯಾವ ಕೆಲಸ ಹಿಡಿದರೂ ಅದನ್ನು ಪರಿಪೂರ್ಣವಾಗಿ ಮುಗಿಸದೆ ನಿದ್ದೆಯೂ ಮಾಡುವುದಿಲ್ಲ. ಇವರಲ್ಲಿರುವ ಈ ರಾಕ್ಷಸ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವೇ ಇವರ ಬೃಹತ್ ಯಶಸ್ಸಿನ ಗುಟ್ಟು. ಸ್ನೇಹಿತರೆ, ವೃಷಭ ರಾಶಿಯಲ್ಲಿ ಮುಖ್ಯವಾಗಿ 3 ನಕ್ಷತ್ರಗಳು ಬರುತ್ತವೆ. ಕೃತ್ತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ರೋಹಿಣಿ ನಕ್ಷತ್ರದ ಸಂಪೂರ್ಣ 4 ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ 1 ಮತ್ತು 2 ಪಾದ ಸೇರಿ ವೃಷಭ ರಾಶಿಯಾಗುತ್ತದೆ. ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿದ ವೃಷಭ ರಾಶಿಯವರು ಸಿಂಹದಂತೆ ಗಾಂಭೀರ್ಯ ಹೊಂದಿದವರು ಮತ್ತು ನೇರ ನುಡಿಯವರು. ಇವರು ಸಮಾಜದಲ್ಲಿ ದೊಡ್ಡ ಅಧಿಕಾರವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸಾಕ್ಷಾತ್ ಶುಕ್ರನ ಮತ್ತು ಚಂದ್ರನ ಪ್ರಭಾವಕ್ಕೆ ಒಳಗಾಗುವುದರಿಂದ ಇವರನ್ನು ನೋಡಿದರೆ ದೇವತೆಗಳೇ ನಾಚುವಷ್ಟು ಆಕರ್ಷಕವಾಗಿರುತ್ತಾರೆ. ಇವರು ಕಲಾಭಿಮಾನಿಗಳು ಮತ್ತು ಪ್ರೀತಿ ಪ್ರೇಮದ ವಿಷಯದಲ್ಲಿ ಇವರನ್ನು ಮೀರಿಸುವ ರೊಮ್ಯಾಂಟಿಕ್ ವ್ಯಕ್ತಿಗಳು ಜಗತ್ತಿನಲ್ಲೇ ಬೇರೆಯಿಲ್ಲ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಅತ್ಯಂತ ಚುರುಕಾದ ಬುದ್ಧಿಮತ್ತೆ ಹೊಂದಿದವರು. ಇವರ ಮಾತಿನ ಮೋಡಿಗೆ ಎಂಥವರೂ ಮರುಳಾಗಲೇಬೇಕು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಇವರ ಸಂಬಂಧಗಳ ಮತ್ತು ಪ್ರೇಮ ಜೀವನದ ವಿಷಯಕ್ಕೆ ಬರುವುದಾದರೆ, ವೃಷಭ ರಾಶಿಯವರು ಪ್ರೀತಿಯಲ್ಲಿ 100ಕ್ಕೆ 100 ಪ್ರಾಮಾಣಿಕರು. ಇವರ ಪ್ರೀತಿ ಸಾಗರಕ್ಕಿಂತ ಆಳವಾದದ್ದು. ಇವರು ತಮ್ಮ ಸಂಗಾತಿಯನ್ನು ಮತ್ತು ತಮ್ಮ ಕುಟುಂಬವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಣ್ಣಿಗೆ ರೆಪ್ಪೆಯಂತೆ ಕಾಯುತ್ತಾರೆ. ತಮ್ಮವರಿಗಾಗಿ ಎಂತಹ ಬಲಿದಾನ ಮಾಡಲು ಇವರು ಸಿದ್ಧ. ಆದರೆ ಇವರಲ್ಲಿರುವ ಒಂದು ದೊಡ್ಡ ಗುಣವೆಂದರೆ ಅತಿಯಾದ ಪೊಸೆಸಿವ್ನೆಸ್. ಅಂದರೆ ತಾನು ಪ್ರೀತಿಸುವ ವ್ಯಕ್ತಿ, ವಸ್ತು ಕೇವಲ ತನಗೆ ಮಾತ್ರ ಮೀಸಲಾಗಿರಬೇಕು ಎಂಬ ಅತಿಯಾದ ಒಡೆತನದ ಭಾವನೆ ಇವರಲ್ಲಿರುತ್ತದೆ. ಯಾರಾದರೂ ಇವರ ಸಂಗಾತಿಯ ಕಡೆ ಕಣ್ಣೆತ್ತಿ ನೋಡಿದರೆ ಇವರ ಸಿಟ್ಟು ನೆತ್ತಿಗೇರುತ್ತದೆ. ಆದರೆ ಒಮ್ಮೆ ಇವರು ಯಾರನ್ನಾದರೂ ಕೈಹಿಡಿದರೆ ಪ್ರಳಯವಾದರೂ ಅವರ ಕೈಬಿಡುವವರಲ್ಲ. ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಕರ್ಕಾಟಕ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಭರ್ಜರಿಯಾಗಿರುತ್ತದೆ. ವೃಷಭ ರಾಶಿಯವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಇವರು ಸಂಸ್ಥೆಯ ಬೆನ್ನೆಲುಬಿನಂತೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ಕತ್ತೆಯಂತೆ ಕಷ್ಟಪಟ್ಟು ಕೆಲಸ ಮಾಡುವ ಉದ್ಯೋಗಿಗಳು. ಇವರಿಗೆ ತಮ್ಮ ವೃತ್ತಿಯಲ್ಲಿ ಭದ್ರತೆ ಬಹಳ ಮುಖ್ಯ. ಹಾಗಾಗಿ ಇವರು ಬ್ಯಾಂಕಿಂಗ್, ಫೈನಾನ್ಸ್, ಕಲೆ, ರಿಯಲ್ ಎಸ್ಟೇಟ್, ಕೃಷಿ, ಸೌಂದರ್ಯವರ್ಧಕಗಳ ವ್ಯಾಪಾರ, ಜ್ಯುವೆಲರಿ, ಸಂಗೀತ ಮತ್ತು IT ಕ್ಷೇತ್ರಗಳಲ್ಲಿ ಸಾಮ್ರಾಟರಂತೆ ಮಿಂಚುತ್ತಾರೆ. ಇವರಲ್ಲಿರುವ ಆರ್ಥಿಕ ನಿರ್ವಹಣೆಯ ಸಾಮರ್ಥ್ಯ ಸಾಮಾನ್ಯವಾದದ್ದಲ್ಲ. ಇವರು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುವ ಅದೃಷ್ಟ ಇವರ ಕೈಯಲ್ಲಿದೆ. ಎಂಥದ್ದೇ ಆರ್ಥಿಕ ಮುಗ್ಗಟ್ಟು ಬಂದರೂ ಚಾಣಾಕ್ಷತನದಿಂದ ಪಾರಾಗುವ ಅದ್ಭುತ ಕಲೆ ಇವರಿಗ ಕರಗತವಾಗಿರುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಜ್ಯೋತಿಷ್ಯಶಾಸ್ತ್ರದ ಸಾಕ್ಷಾತ್ ಕುಬೇರರು. ಇವರು ಹಣವನ್ನು ಸಂಪಾದಿಸುವುದಷ್ಟೇ ಅಲ್ಲ, ಅದನ್ನು ಉಳಿಸುವಲ್ಲಿ ಮತ್ತು ಹೂಡಿಕೆ ಮಾಡುವಲ್ಲಿ ಇವರನ್ನು ಮೀರಿಸುವವರಿಲ್ಲ. ಭವಿಷ್ಯಕ್ಕಾಗಿ ಬೆಟ್ಟದಷ್ಟು ಹಣವನ್ನು ಕೂಡಿಡುವುದು ಇವರ ಜಾಯಮಾನ. ಬ್ಯಾಂಕ್ ಬ್ಯಾಲೆನ್ಸ್, ಸ್ವಂತ ಬಂಗಲೆ, 100 ಎಕರೆ ಜಮೀನು ಮತ್ತು ಐಷಾರಾಮ ವಾಹನಗಳಿದ್ದರೆ ಮಾತ್ರ ಇವರಿಗೆ ನೆಮ್ಮದಿ. ಇವರು ಸುಮ್ಮನೆ 1 ರೂಪಾಯಿಯನ್ನು ಪೋಲು ಮಾಡುವುದಿಲ್ಲ. ಆದರೆ ತಮಗೆ ಇಷ್ಟವಾದ ರುಚಿಯಾದ ಊಟ ಮತ್ತು ರಾಜವೈಭವಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ವಯಸ್ಸಾದಂತೆ ಇವರು ಕೋಟ್ಯಾಧಿಪತಿಗಳಾಗುವುದು ಬಹುತೇಕ ನಿಶ್ಚಿತ. ಆರೋಗ್ಯದ ವಿಚಾರದಲ್ಲಿ ವೃಷಭರಾಶಿಯವರು ಗೂಳಿಯಷ್ಟೇ ಬಲಶಾಲಿಗಳು. ಇವರ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿರುತ್ತದೆ. ಆದರೆ ಕಾಲಪುರುಷನ ಕುತ್ತಿಗೆ ಮತ್ತು ಗಂಟಲಿನ ಭಾಗವನ್ನು ಈ ರಾಶಿ ಪ್ರತಿನಿಧಿಸುವುದರಿಂದ ಇವರಿಗೆ ಗಂಟಲು ನೋವು, ಥೈರಾಯ್ಡ್ ಸಮಸ್ಯೆಗಳು ಕಾಡುವ ಸಾಧ್ಯತೆಯಿರುತ್ತದೆ. ಇವರಿಗೆ ಸಿಹಿ ತಿನ್ನಸುಗಳು ಮತ್ತು ರುಚಿಯಾದ ಆಹಾರ ಕಂಡರೆ ಪಂಚಪ್ರಾಣ. ಹಾಗಾಗಿ ಆಹಾರದ ಮೇಲೆ ಕಂಟ್ರೋಲ್ ಮತ್ತು ಜಿಮ್ ಅಥವಾ ವ್ಯಾಯಾಮ ಇವರಿಗೆ ಬಹಳ ಅಗತ್ಯ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಶಕ್ತಿ ಇರುವಂತೆ ಕೆಲವು ದೌರ್ಬಲ್ಯಗಳೂ ಇರುತ್ತವೆ. ವೃಷಭ ರಾಶಿಯವರಲ್ಲಿ ಅಡಗಿರುವ ಅತೀ ದೊಡ್ಡ ದೌರ್ಬಲ್ಯವೆಂದರೆ ಅವರ ಅತಿಯಾದ ಮೊಂಡುತನ ಮತ್ತು ಜಗತ್ತನ್ನೇ ಮರೆಸುವ ಸೋಮಾರಿತನ. ಇವರು ಒಮ್ಮೆ ಒಂದು ನಿರ್ಧಾರಕ್ಕೆ ಬಂದರೆ ದೇವರೇ ಬಂದು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗೆಯೇ ಬದಲಾವಣೆಯನ್ನು ಇವರು ಸ್ವಲ್ಪವೂ ಒಪ್ಪುವುದಿಲ್ಲ. ತಾವಿರುವ ಕಂಫರ್ಟ್ ಝೋನ್ನಿಂದ ಹೊರಗೆ ಬರಲು ಇವರು ಬಹಳ ಸೋಮಾರಿತನ ಮಾಡುತ್ತಾರೆ. ಈ ಹಠ ಮತ್ತು ಸೋಮಾರಿತನವನ್ನು ಇವರು ಬಿಟ್ಟರೆ ಈ ಜಗತ್ತನ್ನೇ ಆಳುವ ಶಕ್ತಿ ಇವರಲ್ಲಿದೆ. ಈ ರಾಶಿಯವರು ಜೀವನದಲ್ಲಿ ಸದಾ ಸುಖ, ಶಾಂತಿ ಮತ್ತು ಅಖಂಡ ಯಶಸ್ಸನ್ನು ಕಾಣಲು ಕೆಲವು ಸರಳ ಹಾಗೂ ದಿವ್ಯ ಪರಿಹಾರಗಳನ್ನು ಪಾಲಿಸುವುದು ಅಗತ್ಯ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರದಿಂದು ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಇವರಿಗೆ ಬಹಳ ಶ್ರೇಯಸ್ಕರ. ಶುಕ್ರವಾರದ ದಿನ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ತಿನ್ನಿಸುವುದರಿಂದ ಇವರ ಜೀವನದಲ್ಲಿರುವ ಎಲ್ಲಾ ದೋಷಗಳು ಸುಟ್ಟು ಭಸ್ಮವಾಗಿ ಕಲ್ಪವೃಕ್ಷದಂತೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮಹಿಳೆಯರನ್ನು ಸದಾ ಗೌರವಿಸುವುದು ಇವರ ಅದೃಷ್ಟವನ್ನು 100 ಪಟ್ಟು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ಗುಲಾಬಿ.
ಯಾವುದೇ ಪ್ರಮುಖ ಕೆಲಸಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಇವರಿಗೆ ಖಚಿತವಾದ ಯಶಸ್ಸು ತಂದುಕೊಡುತ್ತದೆ. ಇನ್ನು ಇವರ ಅದೃಷ್ಟದ ಸಂಖ್ಯೆಗಳು 6, 15 ಮತ್ತು 24. ಈ ಸಂಖ್ಯೆಗಳು ಇವರ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿಸುತ್ತವೆ. ಶುಕ್ರವಾರ ಮತ್ತು ಬುಧವಾರ ಇವರಿಗೆ ಅತ್ಯಂತ ಶುಭವಾರಗಳಾಗಿವೆ. ಸ್ನೇಹಿತರೆ, ಕೊನೆಯದಾಗಿ ವೃಷಭ ರಾಶಿಯವರು ಯಾವಾಗಲೂ ನೆನಪಿಡಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ಬದಲಾವಣೆ ಜಗದ ನಿಯಮ. ನಿಮ್ಮಲ್ಲಿರುವ ತಾಳ್ಮೆ ಮತ್ತು ಶ್ರಮಶೀಲತೆಗೆ ಜಗತ್ತಿನಲ್ಲಿ ಯಾವುದೇ ಸಾಟಿಯಿಲ್ಲ. ಆದರೆ ಕಾಲಕ್ಕೆ ತಕ್ಕಂತೆ ಹೊಸ ವಿಚಾರಗಳನ್ನು ಒಪ್ಪಿಕೊಳ್ಳಲು ನೀವು ಸಿದ್ಧರಿರಬೇಕು. ನಿಮ್ಮ ಹಠವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಹೊಸ ಅವಕಾಶಗಳಿಗೆ ತೆರೆದುಕೊಂಡರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನಿಮ್ಮಲ್ಲಿರುವ ನಂಬಿಕಾರ್ಹ ಗುಣವೇ ನಿಮ್ಮ ದೊಡ್ಡ ಆಸ್ತಿ. ಈ ವೃಷಭರಾಶಿಯವರ ಬಗ್ಗೆ ನಾವು ತಿಳಿದುಕೊಂಡ ಈ ಗುಪ್ತ ಮತ್ತು ರೋಚಕ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ವೃಷಭರಾಶಿಯವರಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಬರೆಯಲು ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ರೋಚಕ ಮತ್ತು ಆಸಕ್ತಿದಾಯಕ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಬಗ್ಗೆ ಮತ್ತಷ್ಟು ಅಚ್ಚರಿ ಸಂಗತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಜೀವನ ಸುಖಮಯವಾಗಿರಲಿ. ಆ ಭಗವಂತ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಹಾರೈಸುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.